ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಮಟ್ಟಿಗೆ ಸಂಪರ್ಕದಲ್ಲಿ. ಸರ್ ನಮಸ್ತೆ, ನಾನು ಚಂದನ್ ಶರ್ಮಾ ವಿಸ್ತಾರ ನ್ಯೂಸ್ ನಿಂದ ಮಾತನಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ ಬ್ರದರ್. ನಮಸ್ಕಾರ ಸರ್. ಸರ್ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಸರ್, ನಾಜೀರ್ ಹುಸೇನ್ ಗೆಲ್ತಾರೆ, ಬಹಳ ಖುಷಿ ಸರ್, ಗೆಲ್ಲಿ ಸರ್. ಅವ್ರನ್ನ ಎತ್ಕೊಂಡು ಸಂಭ್ರಮ ಪಡ್ತಾರೆ, ಸಂಭ್ರಮ ಪಡ್ಲಿ ಸರ್. ಎತ್ಕೊಂಡ್ಬಿಟ್ಟು ಶತ್ರು ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತಾರಲ್ಲ ಸರ್, ಎಷ್ಟು ನೋವಿದೆ ಸರ್, ಎದೆ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ ಸರ್ ನನಗೆ. ಏನಂತೀರಿ ಸರ್ ತಾವು? ಇದು ನಿಮ್ಮ ಒಬ್ಬರ ಒಂದು ಆಕ್ರೋಶ ಅಲ್ಲ, ಇಡೀ ರಾಜ್ಯದ ಜನತೆ ಇದನ್ನು ಗಮನಿಸಿರ್ತಕ್ಕಂಥವ್ರು. ಇವತ್ತು ಈ ಒಂದು ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದು, ಇವತ್ತು ನಡೆದಿರ್ತಕ್ಕಂಥ ಘಟನೆ ಪ್ರತಿಯೊಬ್ಬರಲ್ಲೂ ಭಾವನೆ ಕೆರಳಿಸಿರ್ತಕ್ಕಂಥದ್ದೇ. ಇವತ್ತು ಈ ಸರ್ಕಾರ ಬಂದ ನಂತರ ಒಂದು ವರ್ಗವನ್ನ ಓಲೈಸ್ಕೊಳ್ಳಿಕ್ಕೆ ಎಲ್ಲ ಮೀರಿ ಹೋಗ್ತಾ ಇದ್ದಾರೆ. ಇಲ್ಲಿ ಕೇವಲ ಮತ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ ಇವರ ನಡವಳಿಕೆಗಳೇನಿದೆ ಅದು ಒಂದು ಭಾಗ ಅದಿರ್ಲಿ ರಾಜಕಾರಣ. ಆದ್ರೆ ಇವತ್ತು ಅಲ್ಲಿ ನಡೆದಿರ್ತಕ್ಕಂಥ ಜಯಘೋಷ ಏನಿದೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ನಮಗೆ ಅನುದಾನ ಕೊಡೋದ್ರಲ್ಲಿ ನಮಗೆ ಕಡೆಗಣಿಸಿದ್ದಾರೆ ಅಂತ ಹೇಳಿ ನಾವು ದೇಶವನ್ನೇ ವಿಭಜನೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟಂತ ಕಾಂಗ್ರೆಸ್ನ ಒಬ್ಬ ಸಂಸತ್ ಸದಸ್ಯ, ಅದರ ಒಂದು ಹಿನ್ನೆಲೆ ಇವತ್ತು ವಿಧಾನಸೌಧ ಒಳಗೆ ಘೋಷಣೆ ಹೋಗ್ತಕ್ಕಂಥದಕ್ಕೆ ಇಲ್ಲಿ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಪಕ್ಷ ಅಂತಕ್ಕಂಥ ಹೇಳ್ತಾರೆ. ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾನ್ ಭಾವರುಗಳು ಈ ದೇಶಕ್ಕೆ ಪ್ರಾಣ ತೆತ್ತಂತವ್ರು ಪಾಪ ಈ ಕಾಂಗ್ರೆಸ್ ಅಲ್ಲಿ ಇಲ್ಲ ಇವತ್ತು. ಈಗಿರ್ತಕ್ಕಂಥವ್ರು ದೇಶದ್ರೋಹಿ ಕೆಲಸ ಮಾಡ್ತಕ್ಕಂಥವ್ರು ಸಮಾಜಘಾತಕ ಶಕ್ತಿಗಳಷ್ಟೇ ಅಲ್ಲ. ಇತ್ತೀಚೆಗೆ ನಾನು ಮುಖ್ಯಮಂತ್ರಿ ಕೇಳ್ತೀನಿ, ನಮ್ಮ ಸಂವಿಧಾನದ ರಕ್ಷಣೆ ಆಗಬೇಕು, ನಮ್ಮ ಸಂವಿಧಾನವನ್ನ ಇಡೀ ಜನತೆ ತಿಳಿಸಬೇಕು, ಮನವರಿಕೆ ಮಾಡಬೇಕು ಅಂತೇಳಿ 1 ತಿಂಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಂವಿಧಾನದ ಪಾಠ ಮಾಡಿದ್ರಲ್ಲ ಮುಖ್ಯಮಂತ್ರಿಗಳು. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಇವತ್ತು ಅಲ್ಲಿ ಯಾರು ಜಯಘೋಷ ಮಾಡಿದ್ದಾರೆ ಫುಟೇಜಸ್ ಗಳಿದ್ದಾವೆ, ಅದಕ್ಕೆ ಬೇರೆ ಕಾರಣ ಕೊಡೋದಲ್ಲ, ಇಷ್ಟೊಂದು ಅರೆಸ್ಟ್ ಮಾಡ್ಬೇಕಾಗಿತ್ತು. ಅಲ್ಲೇನ್ ಪೊಲೀಸರು ಯಾರ್ಕಿದ್ದಾರಲ್ಲಿ, ಇವತ್ತಲ್ಲಿ ರಕ್ಷಣೆ ಇರ್ಲಿಲ್ಲ, ಅಲ್ಲಿ ಪೊಲೀಸ್ ಇಲಾಖೆ ಇಲ್ಲ, ಅಲ್ಲಿ ಪೊಲೀಸ್ನ ಠಾಣೆ ಇಲ್ಲ, ಅಲ್ಲಿ ವಿಧಾನಸೌಧದಲ್ಲಿ ಇಂಥ ಸಮಾಜಘಾತಕ ಶಕ್ತಿಗಳನ್ನ ದೇಶದ್ರೋಹಿಗಳನ್ನ ವಿಧಾನಸೌಧದೊಳಗೆ ಯಾರು ಬಿಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿರೋದು ಇವರಿಗೆ? ಇವತ್ತೇನಾದ್ರು ಸರ್ಕಾರಕ್ಕೆ ಜವಾಬ್ದಾರಿ ಇದ್ರೆ, ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ಸ್ವಾತಂತ್ರ್ಯ ಹೋರಾಟ ಮಾಡದಂತ ಹಲವಾರು ಪುಣ್ಯಾತ್ಮರು ಇವತ್ತೇನು ಹುತಾತ್ಮರಾಗಿದ್ದಾರೆ, ಅವ್ರಿಗೆ ಗೌರವ ಕೊಡ್ತಕ್ಕಂತ ಒಂದು ಕಿಂಚಿತ್ ಇವರಿಗೆ ಆ ಒಂದು ಭಾವನೆಗಳಿದ್ರೆ ಇದನ್ನ ಖಂಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅಲ್ಲಿ ಯಾರು ಘೋಷಣೆ ಮಾಡಿದ್ದಾರೆ ಅವ್ರನ್ನ ಇವತ್ತು ತಕ್ಷಣ ಬಂಧಿಸಬೇಕು ಸರ್. ತಕ್ಷಣ ಬಂಧಿಸಬೇಕು ಅನ್ನುವ ಮಾತನ್ನ ನಾನು ಒಪ್ಪಿಕೊಳ್ತಾನೆ. ಒಂದು ಪ್ರಶ್ನೆ ನಿಮ್ಗೆ ಕೇಳೇ ಬಿಡ್ತೀನಿ ಸರ್. ಈ ಪ್ರಶ್ನೆಗೆ ದಯಮಾಡಿ ಹೃದಯದಿಂದ ತಾವು ಉತ್ತರ ಕೊಡಿ, ಯಾಕಂದ್ರೆ ನೀವು ಕೂಡ ಬಹಳ ಭಾವನಾಜೀವಿ ಸರ್. ಭಾರತಕ್ಕಾಗಿ, ರಾಜ್ಯಕ್ಕಾಗಿ ಹಲವು ಸಲ ಎಷ್ಟು ಕಣ್ಣೀರು ಹಾಕಿದ್ದೀರಿ, ಎಷ್ಟು ದುಡ್ದಿದ್ದೀರಿ, ರೈತರ ಪರವಾಗಿ, ರಾಜ್ಯದ ಪರವಾಗಿ, ನೆಲದ ಪರವಾಗಿ, ಜಲದ ಪರವಾಗಿ ಎಷ್ಟು ಹೋರಾಟ ಮಾಡಿದ್ದೀರಿ, ನಮ್ಮ ಪರವಾಗಿ ಎಷ್ಟು ನಿಂತಿದ್ದೀರಿ, ನನಗೆ ಬಹಳ ಚೆನ್ನಾಗಿ ಗೊತ್ತು. ನಿಮ್ಮನ್ನು ಸುಮಾರು ಸಲ ನಾನು ಮಾತಾಡ್ಸಿದ್ದೀನಿ. ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಅವ್ರನ್ನ ಒಳಗಾಕ್ಬೇಕು ಸರಿ ಸರ್, ಆದ್ರೆ ಈ ಮನಸ್ಥಿತಿ ಯಾಕೆ ಸರ್? ಒಂದು ರಾಜ್ಯಸಭೆ ಚುನಾವಣೆ ಗೆದ್ದ ಮೇಲೆ ಇನ್ನೊಂದು ದೇಶದ ಪರವಾಗಿ ಘೋಷಣೆ ಕೂಗುವ ಆ ಮಾನಸಿಕತೆ ಯಾಕೆ ಬರುತ್ತೆ ಸರ್ ಇವ್ರಿಗೆಲ್ಲಾನು? ಇದು ನನ್ಗೆ ಅರ್ಥ ಆಗ್ತಿಲ್ವಲ್ಲ ಸರ್. ಇದು ಬ್ರದರ್, ಈ ದೇಶದಲ್ಲಿ ಇವರ ಒಂದು ನಡವಳಿಕೆಗಳಿದೆಯಲ್ಲ, ಈ ನಡವಳಿಕೆಗಳ ಇವರ ಮನಸ್ಸಿನ ವಿಕೃತ ಮನೋಭಾವವನ್ನ ಪ್ರೋತ್ಸಾಹಿಸ್ತಕ್ಕಂತ ಒಂದು ವರ್ಗ ಇವತ್ತು ಇಲ್ಲೇನಿದೆ, ಆ ಒಂದು ವರ್ಗದ ಜನ ಇಲ್ಲೇನಿದ್ದಾರೆ ಈ ಒಂದು ಸರ್ಕಾರದ ಅದರಲ್ಲೂ ಕರ್ನಾಟಕದಲ್ಲಿ ಇದು ಬಹಳ ದೊಡ್ಡ ಮಟ್ಟದ ಇದೆ. ಎಲ್ಲವನ್ನ ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ಇದೆಲ್ಲವನ್ನ ಗಮನಿಸಿ ನನಗೆ ಹೇಳ್ತಾರಲ್ಲ, ಇತ್ತೀಚೆಗೆ ದೇವೇಗೌಡರು ಅವರ ತಂದೆಗೆ ನೋವು ಕೊಟ್ಟು ಕುಮಾರಸ್ವಾಮಿ ಇವತ್ತು ನೋಡಿ ಜಾತ್ಯತೀತ ಅಂತ ಇಟ್ಕೊಂಡವ್ರೆ, ತೆಗೆದಾಕ್ಬೇಕು ಅಂತ ಹೇಳ್ತಾರಲ್ಲ, ನನ್ನನ್ನ ಕೋರ್ಟ್ ಮಾರ್ಷಲ್ ಮಾಡ್ತಾರೆ. ಕಳೆದ ಚುನಾವಣೆಯಲ್ಲಿ ಈ ಒಂದು ವರ್ಗದ ಸಮಾಜದ ಧಾರ್ಮಿಕ ಗುರುಗಳಿಂದ ಹಿಡಿದು ಇಂಟೆಲೆಕ್ಚುಯಲ್ಸ್ ಅಂತಕ್ಕಂಥವ್ರು ಚುನಾವಣೆಗಿಂತ ಮುಂಚೆ 2 ಬಾರಿ ಕರೆದು ನನಗೆ ಕೋರ್ಟ್ ಮಾರ್ಷಲ್ ಮಾಡ್ತಾರೆ. ಇದೆಲ್ಲವನ್ನ ಅನುಭವಿಸಿ ನಾನು ಎಲ್ಲ ಒಂದ್ ಕಡೆ ದಾರಿ ತಪ್ಪಿದ್ದೇನೆ, ಇಂಥವರ ಒಂದು ಬಗ್ಗೆ ವಿಶ್ವಾಸ ಇಟ್ಟು ಇದರಿಂದ ದೂರ ಸರಿಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾನು. ಈ ದೇಶ ಎಲ್ಲಿಗೆ ತಗೊಂಡೋಗ್ತೀರ ಅಂತಕ್ಕಂಥದ್ದು ನನಗೆ ಪರ್ಸನಲಿ ಅನುಭವ ಆಗಿದೆ. ಅವರಿಗೆ ಈ ದೇಶದಲ್ಲಿ ನಂಬಿಕೆ ಇಲ್ಲ. ನಾವು ಅವರ ಒಂದು ಏನ್ ಆದೇಶಗಳು ನಮ್ಮನ್ನ ಇವತ್ತು ಹಿಡಿದಿಟ್ಕೋಬೇಕು ಅಂತಕ್ಕಂಥ ಒಂದು ಭಾವನೆ ಇವತ್ತು ಈ ಪ್ರೋತ್ಸಾಹ ಪ್ರಾರಂಭ ಆಗಿದೆ ಅಲ್ಲಿ. ಅದರಿಂದ ನಾನು ಇದೆಲ್ಲವನ್ನ ನೋಡಿ ನಾನು ಅನುಭವಿಸಿ ಈ ಒಂದು ವರ್ಗ ಏನಿದೆ ನಿಮ್ಗೆ ಅರ್ಥ ಆಗಿರ್ಬೋದು. ಅರ್ಥ ಆಯ್ತು. 2 ರಾತ್ರಿ ಕರ್ಸಿ
ನನಗ್ ಕೋರ್ಟ್ ಮಾರ್ಷಲ್ ಮಾಡ್ತಾರೆ. ನನ್ನ ಅರ್ಥ ದೇಶದ ಆಯ್ತು. ಅಭಿಮಾನ ಇರ್ಬೋದು, ದೇಶದಲ್ಲಿ ಇವತ್ತು ಒಂದು ಒಗ್ಗಟ್ಟನ್ನ ಮೂಡಿಸ್ತಕ್ಕಂತ ನಿಟ್ಟಿನಲ್ಲಿ ನನ್ನನ್ನು ಕೋರ್ಟ್ ಮಾರ್ಷಲ್ ಮಾಡ್ತಕ್ಕಂತ ಇಂಥ ಓಹೋ. ತಿಳಿಗೇಡಿಗಳು ಓಹೋ. ಇವತ್ತು ಇಂಥ ವ್ಯಕ್ತಿಗಳನ್ನೇ ಪೋಷಣೆ ಮಾಡ್ತಾ ಇದ್ದಾರೆ. ಇವತ್ತು ಸರಿಯಾದ ರೀತಿಯಲ್ಲಿ ಇವತ್ತು ಜನತೆಗೆ ಒಂದು ಸಂದೇಶ ಕೊಡಬೇಕು ಈ ಸರ್ಕಾರ ಅನ್ನೋದು ನನ್ನ ಅಭಿಪ್ರಾಯ. ಸರ್ 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 ತಮ್ಮನ್ನ ಕೋರ್ಟ್ ಮಾರ್ಷಲ್ ಮಾಡ್ತಾರೆ ಅಂತ ತಾವು ಹೇಳ್ತಾ ಇದ್ದೀರಿ. ನಾನು ಒಂದು ಪ್ರಶ್ನೆಯನ್ನ, ಇನ್ನೊಂದು ಲಾಸ್ಟ್ ಪ್ರಶ್ನೆಯನ್ನ ಕೇಳೇ ಬಿಡ್ತೀನಿ ನಿಮ್ಮನ್ನ. ಈ ಪ್ರಶ್ನೆಗೆ ಉತ್ತರ ನಾನು ಬಯಸ್ತಾ ಇದ್ದೀನಿ ಸರ್. ಎಲ್ರೂ ಅಲ್ಲ, ಸುಮಾರು ಜನ, ಬಹುತೇಕ ಜನ, ಅವರೆಲ್ಲರೂ ಕೂಡ ನಮ್ಮ ನೆಲದ ಮಣ್ಣಿನ ಸೊಗಡಿನಿಂದ ಬೆಳೆದು ಬಂದಂತವ್ರು ಸರ್. ಇದೇ ಪ್ರಜಾಪ್ರಭುತ್ವದ ದೇವಸ್ಥಾನದ ಸೊಗಡನ್ನ ಆವರಿಸಿಕೊಂಡವರು ಸರ್. ಇದೇ ನಮ್ಮ ಭಾರತದ ಸಂಸ್ಕೃತಿಯನ್ನ ಮೈವೆತ್ಕೊಂಡು ಬಂದಂತವ್ರು ಸರ್. ಆ ವರ್ಗದ ಜನ ಅಂತ ತಾವೇನು ಹೇಳ್ತಾ ಇದ್ರಿ? ಎಲ್ರೂ ಅಲ್ಲ, ಕೆಲವರಿಗೆ. ಯಾಕೆ ಸರ್ ನಮ್ಮ ದೇಶದ ಸಾರ್ವಭೌಮತ್ವದ ಮೇಲೆ ಇಷ್ಟೊಂದು ಹೊಟ್ಟೆ ಉರಿ? ಯಾಕೆ ಸರ್ ನಮ್ಮ ದೇಶದ ಪ್ರಗತಿಯ ಮೇಲೆ, ನಮ್ಮ ದೇಶದ ಚಿಂತನೆಯ ಮೇಲೆ ಯಾಕೆ ಸರ್ ಇಷ್ಟೊಂದು ಸಿಟ್ಟು, ದ್ವೇಷ? ಯಾಕೆ ಸರ್? ನಿಮ್ಗೇನಾದ್ರೂ ಗೊತ್ತಾಯ್ತಾ ಸರ್? ತಾವು ಕೂಡ ಮುಖ್ಯಮಂತ್ರಿ ಆಗಿದ್ದಂತವ್ರು ಹಲವು ಸಲ. ಹಾಗಾಗಿ ನಾನು ನಿಮ್ಮಿಂದ ಕೇಳ್ತಾ ಇದ್ದೀನಿ ಪ್ರಶ್ನೆಯನ್ನ. ಇದರಲ್ಲಿ ಬ್ರದರ್ ತಾವು ಹೇಳ್ತಕ್ಕಂತ ಮಾತೇನಿದೆ, ಇವತ್ತು ನಮ್ಮ ದೇಶ ಹಲವಾರು ಸಮಸ್ಯೆಗಳ ನಡುವೆ ಇವತ್ತು ವಿಶ್ವಕ್ಕೆ ಸರಿಸಮನಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥ ದೇಶ ಇದು. ಇವತ್ತು ಈ ದೇಶದ ಬಗ್ಗೆ ಹಲವಾರು ದೇಶಗಳಲ್ಲಿ ಒಂದು ರೀತಿಯಲ್ಲಿ ಅಸೂಯೆ ಅಂತಕ್ಕಂಥದ್ದಿದೆ. ಅದರಲ್ಲೂ ಇವತ್ತು ಅಕ್ಕಪಕ್ಕದಲ್ಲಿ ಇವತ್ತು ನಾವೇನ್ ಕಾಂಪಿಟೇಷನ್ ಅಲ್ಲಿ ಇದು ಆರ್ಥಿಕವಾಗಿ ಶಕ್ತಿಯನ್ನ ವೃದ್ಧಿ ಮಾಡ್ತಾ ಇದ್ದೇವೆ. ಇವತ್ತು ಹಲವಾರು ನಾಗರಿಕರೇ ಇರ್ಬೋದು, ಹಲವಾರು ನಮ್ಮ ದೇಶದ ಅಭಿಮಾನ ಇರ್ತಕ್ಕಂಥವ್ರು ದುಡಿಮೆ ಏನಿದೆ, ಇವತ್ತು ಹಂತವಾಗಿ ಈ ದೇಶ ಇವತ್ತು ವಿಶ್ವಕ್ಕೆ ಸರಿಸಾಟಿಯಾಗಿ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾವೇನಿದ್ದೇವೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಎಷ್ಟು ಪೋಷಿಸಲಿಕ್ಕೆ ಹೊರಟಿದ್ದೀರಿ. ಅವರಲ್ಲಿ ಇವತ್ತು ಅಸೂಯೆ ಅಂತಕ್ಕಂಥ ತುಂಬಿ ತುಳುಕ್ತಾ ಇದೆ. ಈ ದೇಶದಲ್ಲಿ ಕಳೆದ 77 ವರ್ಷ ಬದುಕಿಲ್ಲ ಅವರು, ಅವ್ರಿಗೆ ಗೌರವ ಕೊಟ್ಟಿಲ್ವ ಜನ? ಇವತ್ತು ಎಲ್ಲ ಕೊಟ್ಟಿದ್ರು ಸಹ ಇವತ್ತು ಆ ದ್ವೇಷದ ಮನೋಭಾವ ಯಾಕಿದೆ? ಅದೇ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಯಾಕೆ ಹಲವರಲ್ಲಿ ದ್ವೇಷದ ಮನೋಭಾವ ಯಾಕೆ? ಏನ್ ಕಾರಣ ಅದಕ್ಕೆ? ನನಗೆ ಹುಡುಕಿದ್ರು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಏನ್ ಸಮಸ್ಯೆ ಆಗಿರೋದು? ಬ್ರದರ್, ಇವತ್ತು ಈ ಒಂದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಏನೋ ಸಂವಿಧಾನವನ್ನೇ ಬುಡಮೇಲೆ ಮಾಡ್ಬಿಡ್ತಾರೆ, ಈ ದೇಶದ ಸಂವಿಧಾನವನ್ನೇ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಇವತ್ತೇನು ಪಾಠ ಮಾಡ್ಕೊಂಡು ಹೊರಟಲ್ಲ. ಕಳೆದ 1 ತಿಂಗಳು ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಇವತ್ತು ಈ ದೇಶದ ಸಂವಿಧಾನದ ಬಗ್ಗೆ ಚರ್ಚೆ ಮಾಡತಕ್ಕಂತ ಇಲ್ಲಿರ್ತಕ್ಕಂಥ ಈ ಸರ್ಕಾರದಲ್ಲಿ ಪ್ರತಿನಿತ್ಯ ಅದೇ ಹೇಳ್ತಾ ಇದ್ದಾರೆ. ಆ ರೀತಿಯ ಒಂದು ಕೆಟ್ಟ ವಿಷದ ಮನೋಭಾವನೆ ಬೆಳೆಸ್ತಾ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಮೂಲ ಕಾರಣ ಇದೆ. ಅಂದ್ರೆ ವಿಷದ ಬೀಜ ಬಿತ್ಕೊಂಡಾಗಿದೆ, ಕಿತ್ತಾಕೋದು ಬಹಳ ಕಷ್ಟ ಅಂತೀರಿ ಹಲವರಲ್ಲಿ, ಹೌದಾ ಸರ್? ನಮ್ಮ ದೇಶದಲ್ಲಿ ಅದು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಸರ್ ಇಂಥ ಪರಿಸ್ಥಿತಿ? ಇಲ್ಲ ಇದನ್ನೇ ಈಗ ಜನ ಎಚ್ಚೆತ್ಕೊತಾ ಇರೋದು. ಅಯ್ಯೋಯ್ಯೋ, ನಾವು ಎಷ್ಟು ಓಲೈಸ್ತೀವಿ ಅವರಲ್ಲಿ ವಿಶ್ವಾಸ ಇಲ್ಲ. ಬಹಳ ಜನ ಇಲ್ಲಿ ನಮ್ಮ ದೇಶ ಇದು ನಮ್ಮ ಮಣ್ಣು ಅಂತಕ್ಕಂಥ ಭಾವನೆಯಿಂದ ಬದುಕ್ತಾ ಇದ್ದಾರೆ. ಆದ್ರೆ ಅಂತವ್ರನ್ನೂ ಸಹ ಅನುಮಾನದ ಹುತ್ತ ಬೆಳೆಸ್ತಾ ಇರ್ತಾರೆ. ಅಂತವ್ರಿಗೂ ಸಹ ನಮ್ಮ ದೇಶ ಅಂತಕ್ಕಂಥ ಅಭಿಮಾನ ಇಟ್ಟಿರ್ತಕ್ಕಂಥ ಆ ವರ್ಗದಲ್ಲೂ ಈ ಒಂದು ರೀತಿಯ ಅನುಮಾನ ಸೃಷ್ಟಿ ಮಾಡಿ ದೇಶದ ಬಗ್ಗೆ ಒಂದು ರೀತಿಯ ಒಂದು ಕೆಟ್ಟ ಭಾವನೆ ಮೂಡಿಸ್ತಕ್ಕಂಥದ್ದು ಇವರ ಒಂದು ಮತಗಳ ತೆವಲಿಗೋಸ್ಕರ, ಮತ ಪಡೆಯತಕ್ಕಂಥ ತೆವಲಿಗೋಸ್ಕರವಾಗಿ ಈ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆ ಇವತ್ತು ವಿಧಾನಸೌಧದೊಳಗೆ ಇವತ್ತು ಭಾರತ ದೇಶದ ಜಯ ಭಾರತ ಜನರಿಗೆ ಕನುಜಾತಿ ಹೇಳಬೇಕಾದಂತ ಜಾಗದಲ್ಲಿ ಪಾಕಿಸ್ತಾನದಿಂದ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ತಂದಿದ್ರೆ ಈ ಪುಣ್ಯಾತ್ಮ ಮಹಾನುಭಾವರು ಈ ಕಾಂಗ್ರೆಸ್ ನಾಯಕರುಗಳು ಸಲ್ಲಬೇಕಿದ್ರು. ಸರ್ ಒಂದ್ ಮಾತು ಹೇಳ್ಬಿಡ್ತೀನಿ ಸರ್, ಕಡೆಯದಾಗಿ ನಿಮ್ಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಯಾವನು ಅಥವಾ ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಸರ್, ಈ ಭಾರತದ ಸಾರ್ವಭೌಮತ್ವದ ಈ ಬಹಳ ಭದ್ರವಾದಂತ ಬುನಾದಿಯನ್ನ ಯಾವನಿಗೂ ಯಾರಿಗೂ ಅಲ್ಗಾಡ್ಸಕ್ಕೆ ಸಾಧ್ಯ ಇಲ್ವೇ ಇಲ್ಲ ಸರ್. ನೀವು ಒಪ್ಕೊಳ್ತೀರಿ ಅಂತ ಅನ್ಕೊಳ್ತೀನಿ ಸರ್ ನನ್ನ ಮಾತನ್ನ. ಅದಕ್ಕೆ ನಾನು ಸಂಪೂರ್ಣ ಎಂಡಾರ್ಸ್ಮೆಂಟ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಸರ್. ಯಾರ ಕೈಲೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.